ಸಾಮಾನ್ಯ ಜ್ಞಾನ ಪ್ರಶ್ನೆಗಳು. ಪ್ರಶ್ನೆ 1. ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು? ಉತ್ತರ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ. ಮೊದಲ ಕನ್ನಡ ಚಲನಚಿತ್ರವನ್ನು ಹೆಸರಿಸಿ. ಉತ್ತರ ಸತಿ ಸುಲೋಚನಾ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ಪಡೆದರು? ಉತ್ತರ 1955. ಹಂಪಿ ನಗರವು ಯಾವ ನದಿ ದಂಡೆಯಲ್ಲಿದೆ? ಉತ್ತರ ತುಂಗಾಭದ್ರಿ ನದಿ ದಂಡೆಯಲ್ಲಿದೆ. 1894ರಲ್ಲಿ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟನ್ನು ಬರೆದವರು ಯಾರು? ಉತ್ತರ ಫರ್ಡಿನಾಂಡ್ ಕಿಟಲ್. ಗೋಲ್ ಗುಂಬಜ್ ಎಲ್ಲಿದೆ? ಉತ್ತರ ಬಿಜಾಪುರ ಜಿಲ್ಲೆ, ಕರ್ನಾಟಕ ರಾಜ್ಯ. ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ದಿನ ಎಂದು ಆಚರಿಸಲಾಗುತ್ತದೆ? ಉತ್ತರ ನವೆಂಬರ್ 1. ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ಸ್ಥಾಪಿಸಲಾಯಿತು? ಉತ್ತರ 3 ಮೇ 1915. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು? ಉತ್ತರ ಎಚ್ ವಿ ನಂಜುಂಡಯ್ಯ. ಕೊನೆಯ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು? ಉತ್ತರ 1798. ಕನ್ನಡ ಭಾಷೆಯ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು? ಉತ್ತರ ಕುವೆಂಪು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರ ಕಾವ್ಯನಾಮ ಯಾವುದು? ಉತ್ತರ ಶ್ರೀನಿವಾಸ. ಯಾವ ಪಟ್ಟಣವನ್ನು ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯುತ್ತಾರೆ? ಉತ್ತರ ರಾಮನಗರ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಘೋಷಿಸಿದ ಮೊದಲ ಗ್ರಾಮವನ್ನು ಹೆಸರಿಸಿ. ಉತ್ತರ ಈಸೂರು. ಕನ್ನಡಕ್ಕಾಗಿ ಮೊದಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು ಯಾರು? ಉತ್ತರ ಕುವೆಂಪು. ಕನ್ನಡಕ್ಕಾಗಿ 2016ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಉತ್ತರ ಬೋಳ್ವಾರ್ ಮೊಹಮ್ಮದ್ ಕುನ್ನಿ. ಯಾವ ರಾಜವಂಶವು ಪಟ್ಟದಕಲ್ನಲ್ಲಿ ಸ್ಮಾರಕಗಳ ಗುಂಪನ್ನು ನಿರ್ಮಿಸಿದೆ? ಉತ್ತರ ಚಾಲುಕ್ಯ ರಾಜವಂಶ. ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿಯ ಮೇಲಿರುವ ಆಲಮಟ್ಟಿ ಅಣೆಕಟ್ಟಿನ ಇನ್ನೊಂದು ಹೆಸರೇನು? ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು? ಉತ್ತರ ಕೆ.ಎಸ್. ನಾಗರತ್ನಮ್ಮ. ಕರ್ನಾಟಕದ ಕಬ್ಬಡ್ಡಿ ರಾಣಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಮಮತಾ ಪೂಜಾರಿ. ಕದಂಬ ಲಿಪಿಯಲ್ಲಿ ತಿಳಿದಿರುವ ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಯಾವುದು? ಉತ್ತರ ಹಲ್ಮಿಡಿ ಶಾಸನ. ಕರ್ನಾಟಕ ಏಕೀಕರಣ ಯಾರ ನೇತೃತ್ವದಲ್ಲಿ ಪ್ರಾರಂಭವಾಯಿತು? ಉತ್ತರ ಆಲೂರು ವೆಂಕಟರಾವ್. ಕರ್ನಾಟಕದಲ್ಲಿ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಉತ್ತರ ಭದ್ರಾವತಿ. ಮೈಸೂರಿನ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಎಂ ವೆಂಕಟಕೃಷ್ಣಯ್ಯ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಉತ್ತರ ಮುಳ್ಳಯ್ಯನಗಿರಿ. ಇದು 1930 ಮೀಟರ್ ಎತ್ತರವಾಗಿದೆ.